ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಸೆಕೆಂಡ್ ರೌಂಡ್ ಶೆಡ್ಯೂಲ್ ಯಾವ ರೀತಿ ಇದೆ. ಸೊ ಈಗ ಗೊತ್ತು, ಸದ್ಯಕ್ಕೆ ನಿಮ್ಮ ಚಲನ ಡೌನ್ಲೋಡ್ ಆಗ್ತಾಯಿಲ್ಲ ಮತ್ತು ಚಾಯ್ಸ್ ಎಂಟ್ರಿ ಆದವ್ರಿಗೆ ಪೇಮೆಂಟ್ ಆಪ್ಷನ್ನೇ ತೋರಿಸ್ತಾ ಇಲ್ಲ ಅಂತ. ಬಟ್ ನೀವು ಈ ಒಂದು ಶೆಡ್ಯೂಲ್ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡಿರಿ. ನೆಕ್ಸ್ಟು ನೀವು ಕೊನೆಯ ಡೇಟ್ ಬಂದಾಗ ನೀವು ಟೆನ್ಷನ್ ಆಗ್ತೀರಾ. ಆದ್ದರಿಂದ ಈಗಲೇ ಗೊತ್ತಿದ್ರೆ ಅವರು ಎಕ್ಸ್ಟೆಂಡ್ ಮಾಡೋದು ಬಿಡೋದು ಸೆಕೆಂಡ್ರಿ. ಬಟ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಅದು ಸರ್ವರ್ ಅವರು ಫ್ರೀ ಮಾಡಲೇಬೇಕು, ಇಲ್ಲ ಅಂತ ಹೇಳಿದ್ರೆ ತುಂಬ ತೊಂದರೆ ಆಗುತ್ತೆ ಸ್ಟೂಡೆಂಟ್ಸ್ಗೆ. ನೋಡೋದ ಏನು ಮಾಡ್ತಾರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಶೆಡ್ಯೂಲ್ ಯಾವ ರೀತಿ ಇದೆ, ಜೊತೆಗೆ ಯಾವೆಲ್ಲ ಡಾಕ್ಯುಮೆಂಟ್ಸು ನಿಮ್ಮ ಅಡ್ಮಿಷನ್ಗೆ ಬೇಕು ಅಂತ. ಸೊ ತುಂಬ ಇಂಪಾರ್ಟೆಂಟು, ಈ ಎಲ್ಲ ಡಾಕ್ಯುಮೆಂಟ್ಸ್ನು ನೀವು ರೆಡಿ ಮಾಡಿ ಇಟ್ಕೊಳ್ಳೇಬೇಕು, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಅದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಮತ್ತು KCT ಮುಗಿದ ತನಕ ಕಂಪ್ಲೀಟ್ ಗೈಡೆನ್ಸು ನಮ್ಮ ಚಾನಲಲ್ಲಿ ಫ್ರೀ ಆಗಿರುತ್ತೆ. ಸೊ ಚಾಯ್ಸ್ ಎಂಟ್ರಿ ಬಗ್ಗೆ, ಫೀಸ್ ಪೇಮೆಂಟ್ ಬಗ್ಗೆ ಆಲ್ರೆಡಿ ಲೈವ್ ಡೆಮೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ನಮ್ಮ ಮೇಯ್ನ್ ಚಾನಲಲ್ಲಿ, ಹೋಗಿ ಒಂದು ಸಲ ಚೆಕ್ಔಟ್ ಮಾಡಿ. ಈಗ ಸದ್ಯಕ್ಕೆ ನಿಮ್ಮ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗಿ ಮೊನ್ನೆ ಸ್ಟಾರ್ಟ್ ಆಗಿದ್ದು 30ನೇ ತಾರೀಕು ಸಂಜೆ 6 ಗಂಟೆಯಿಂದ ಈ ಒಂದು ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಸೊ ಎಲ್ಲಿ ತನಕ ಲಾಸ್ಟ್ ಡೇಟು ನಿಮಗೆ ನಾಳೆ ತನಕ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ, ಅಪ್ ಟು 1 PM. ಈ ಒಂದು ಲಾಸ್ಟ್ ಡೇಟು ಚಾಯ್ಸ್ ಎಂಟ್ರಿ ಬಿಡಿ. ಸೊ ಚಾಯ್ಸ್ ಎಂಟ್ರಿ ತುಂಬ ಈಸಿ ಮಾಡ್ಬೋದು, ಲಾಸ್ಟ್ ಡೇಟ್ ಒಳಗಡೆ ಮುಗಿಸ್ತಾರೆ. ಬಟ್ ಮೇಯ್ನ್ ಏನು ಅಂತ ಹೇಳಿದ್ರೆ ಫೀಸ್ ಪೇಮೆಂಟು. ಸೊ ಚಾಯ್ಸ್ 1 ಚಾಯ್ಸ್ 2 ಯಾರೆಲ್ಲ ಸೆಲೆಕ್ಟ್ ಮಾಡಿರ್ತಾರೆ ಅವರ ಫೀಸ್ ಪೇಮೆಂಟು ಎಲ್ಲಿ ತನಕ ನಿಮಗೆ ಅಪ್ ಟು 2 ಅಂದರೆ ಸೆಪ್ಟೆಂಬರ್ 2 ತನಕ ನಿಮಗೆ ಯಾವತ್ತಿಂದ ಸ್ಟಾರ್ಟ್ ಆಗಿ ಮೊನ್ನೆಯಿಂದ ಸ್ಟಾರ್ಟ್ ಆಗಿ ಸೊ 30th ಸೆಪ್ಟೆಂಬರ್ 2 ತನಕ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಟೂಡೆಂಟ್ಸ್ಗೆ ಟೆನ್ಷನ್ ಆಗ್ತಿರೋದು ಯಾಕೆ ಅಂತ ಹೇಳಿದ್ರೆ ಇವತ್ತು ನಿಮಗೆ ಇನ್ನೂ ಚಲನ್ ಡೌನ್ಲೋಡ್ ಆಗ್ತಾಯಿಲ್ಲ. ಇವತ್ತು ಅಕಸ್ಮಾತ್ ಚಲನ್ ಡೌನ್ಲೋಡ್ ಆದರೆ ಪರವಾಗಿಲ್ಲ, ಸೊ ನಾಳೆ ಒಳಗಡೆ ಪೇಮೆಂಟ್ನ ಅವ್ರು ಕಂಪ್ಲೀಟ್ ಮಾಡ್ಕೋಬೋದು. ಬಟ್ ನೋಡೋದ ಎಲ್ಲ ಸ್ಟೂಡೆಂಟ್ಸು ಸಿಚುವೇಶನ್ ಒಂದೇ ರೀತಿ ಇರೋದಿಲ್ಲ. ನೋಡೋದ ಅವರು ಎಕ್ಸ್ಟೆಂಡ್ ಮಾಡ್ತಾರಾ ಇಲ್ವಾ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಬಟ್ ಎಕ್ಸ್ಟೆಂಡ್ ಮಾಡಿದ್ರೆ ತುಂಬ ಒಳ್ಳೆಯದು. ನೋಡಿ, ಈಗ ಈ ಒಂದು ಫೀಸ್ ಪೇಮೆಂಟ್ ಮಾಡೋದಕ್ಕೆ ನಾಳೆ ತನಕ ಟೈಮ್ ಕೊಟ್ಟಿದ್ದಾರೆ. ಅದಾದಮೇಲೆ ಪೇಮೆಂಟ್ ಆಫ್ ಕಾಶನ್ ಡೆಪಾಸಿಟು. ಸೊ ಕಾಶನ್ ಡೆಪಾಸಿಟ್ಗೂ ಅಷ್ಟೇ ನಿಮಗೆ ಮೊನ್ನೆಯಿಂದ ಸ್ಟಾರ್ಟ್ ಆಗಿದೆ ಟೈಮು. ಬಟ್ ಯಾರಿಗೂ ಕಾಶನ್ ಡೆಪಾಸಿಟ್ ಆಪ್ಷನ್ನೇ ತೋರಿಸ್ತಾಯಿಲ್ಲ. ಇವತ್ತು ನಿಮಗೆ ಏನಾದರೂ ಸಾಲ್ವ್ ಆದರೆ ಇವತ್ತು ಕಂಪ್ಲೀಟ್ ಮಾಡ್ಕೊಳ್ಳಿ. ನಿಮಗೆ ಲಾಸ್ಟ್ ಡೇಟ್ ಇರೋದು ನಾಳೆ ತನಕ, ಇದೂ ನಾಳೆ ತನಕ. ನೆಕ್ಸ್ಟು ಡೌನ್ಲೋಡಿಂಗ್ ಆಫ್ ಕನ್ಫರ್ಮೇಷನ್ ಸ್ಲಿಪ್ ಓನ್ಲಿ ಬೈ ಚಾಯ್ಸ್ 1 ಕ್ಯಾಂಡಿಡೇಟ್ಸ್. ಸೊ ಚಾಯ್ಸ್ 1 ಯಾರೆಲ್ಲ ಚೂಸ್ ಮಾಡಿದ್ದಾರೆ ನಿಮಗೂ ಕೂಡ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಆಗಲೇಬೇಕು. ನೀವು ಎಲ್ಲಿ ತನಕ ಲಾಸ್ಟ್ ಡೇಟು ಅದು 3ನೇ ತಾರೀಕು ಸಂಜೆ 4 ಗಂಟೆ ಒಳಗಡೆ ನೀವು ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಸೊ ಇದು ಲಾಸ್ಟ್ ಡೇಟು. ನೆಕ್ಸ್ಟು ಕಾಲೇಜ್ಗೆ ರಿಪೋರ್ಟ್ ಆಗೋದಕ್ಕೆ ಲಾಸ್ಟ್ ಡೇಟ್ ಯಾವಾಗ, 3ನೇ ತಾರೀಕು ಸಂಜೆ 5:30 ಒಳಗಡೆ ನೀವು ಕಾಲೇಜ್ಗೆ ಜಾಯ್ನ್ ಆಗಿ ರಿಪೋರ್ಟು ಕಾಲೇಜವ್ರು ಮಾಡ್ಕೊತಾರೆ. ಬಟ್ ನೀವು ಕಾಲೇಜ್ಗೆ ಹೋಗಿ ಜಾಯ್ನ್ ಆಗಲೇಬೇಕು, ಅಂದರೆ ನೀವು ಚಾಯ್ಸ್ 1 ಕೊಟ್ಟು ಫೀಸ್ ಪೇಮೆಂಟ್ ಮಾಡಿದರೆ. ಆಮೇಲೆ ಇನ್ನೊಂದಷ್ಟು ಡೌಟ್ಸ್ನ ಕೇಳ್ತಾಯಿದ್ರಿ ಸ್ಟೂಡೆಂಟ್ಸು, ಏನು ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ನಾವು ಕಾಲೇಜ್ಗೆ ಹೋಗಿ ಫೀಸ್ ಪೇಮೆಂಟ್ ಮಾಡಬೇಕಂತ. ಖಂಡಿತ ಇಲ್ಲ. ನೀವು ಈಗ ಸೀಟ್ನ ಹೋಲ್ಡ್ ಮಾಡ್ಕೊಂಡಿದ್ದೀರಾ, ಕಾಲೇಜ್ಗೂ ಈಗೂ ನೆಕ್ಸ್ಟ್ ರೌಂಡ್ಗೆ ಅದು ಸಂಬಂಧಪಡೋದು. ಈಗ ನಿಮಗೆ ಕಾಲೇಜ್ ಸಿಕ್ಕಿದೆ ಅಲ್ವಾ, ಜಸ್ಟು ಬ್ಯಾಂಕಿಗೆ ಹೋಗಿ ಚಲನ್ನ ಪೇ ಮಾಡಬೇಕಾಗುತ್ತೆ. ಸೊ ಚಲನಲ್ಲಿ ಎಷ್ಟು ಮೆನ್ಷನ್ ಆಗಿರುತ್ತೆ ಅಷ್ಟನ್ನು ಹೋಗಿ ಬ್ಯಾಂಕಲ್ಲಿ ಪೇ ಮಾಡಬೇಕಾಗುತ್ತೆ. ಸೊ ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಬೇಕಾದರೆ ವೀಡಿಯೋ ಲೆಂತಿ ಅನಿಸಿದ್ರೆ 1.5x ಅಥವಾ 2x ಹಾಕೊಂಡು ನೋಡಿ. ಈಗ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ನೋಡಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಿಮಗೆ SSLC ಮಾರ್ಕ್ಸ್ ಕಾರ್ಡ್ ಬೇಕು, PUC ಮಾರ್ಕ್ಸ್ ಕಾರ್ಡ್ ಬೇಕು, ಸ್ಟಡಿ ಸರ್ಟಿಫಿಕೇಟು ಲಾಸ್ಟ್ 7 ಇಯರ್ಸ್, ಅಂದರೆ ನಿಮಗೆ ನೀವು ಏನು ಸ್ಟಡಿ ಮಾಡಿರ್ತೀರ ಫಸ್ಟ್ ಸ್ಟ್ಯಾಂಡರ್ಡಿಂದ ಇಲ್ಲಿ ತನಕ ಯಾವುದಾದ್ರೂ 7 ಇಯರ್ಸು. ನಿಮಗೆ ಈಗ PUCದೆ 2 ವರ್ಷ ಆಗುತ್ತೆ, ಮತ್ತು ಹೈಸ್ಕೂಲ್ದೆ 3 ವರ್ಷ ಆಗುತ್ತೆ. ಟೋಟಲಾಗಿ ನಿಮ್ಗೆ 5 ವರ್ಷ ಅಲ್ಲೇ ಆಗೋಯ್ತು. ಇನ್ನೊಂದು ಪ್ರೈಮರಿದು ಇನ್ನೊಂದು 2 ವರ್ಷ ನೀವು ಸ್ಟಡಿ ಸರ್ಟಿಫಿಕೇಟ್ನ ಕಲೆಕ್ಟ್ ಮಾಡಿಕೊಂಡ್ರೆ ನೆಕ್ಸ್ಟು ನೀವು ಯಾವುದೇ ರೀತಿ ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು KE ಅಪ್ಲಿಕೇಶನ್ ಫಾರ್ಮು. ಸೊ ಸ್ಟಾರ್ಟಿಂಗಲ್ಲಿ ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಅದರದ್ದೊಂದು ಪ್ರಿಂಟ್ಔಟ್ ತಗೊಳ್ಳಿ. ನೆಕ್ಸ್ಟು KE ಅಲಾಟ್ಮೆಂಟ್ ಆರ್ಡ್ರು, ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಬಂದಿರುತ್ತಲ್ಲ ಒಂದು ಅಲಾಟ್ಮೆಂಟ್ ಆರ್ಡ್ರು, ಸೊ ಅದರಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್. ಸೊ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು ತುಂಬ ಇಂಪಾರ್ಟೆಂಟು. ನಿಮ್ಮ ರಿಸರ್ವೇಷನ್, ನಿಮ್ಮ ಕ್ಯಾಟಗರಿ ಏನಾದರೂ ಕ್ಲೈಮ್ ಆಗಿದೆ ಅಂದರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟು. ನೆಕ್ಸ್ಟು ಚಲನ್ನು ಈಗ ಡೌನ್ಲೋಡು ಆಗ್ತಾಯಿಲ್ಲ, ಆಮೇಲೆ ಡೌನ್ಲೋಡ್ ಆಗಲೇಬೇಕು ಪ್ರತಿಯೊಬ್ಬರೂ. ಆ ಒಂದು ಚಲನ್ನು ನೀವು ಪೇಮೆಂಟ್ ಮಾಡ್ತೀರಲ್ವ, ಅದರಲ್ಲಿ 3 ಕಾಪಿ ಬರುತ್ತೆ, ಸ್ಟೂಡೆಂಟ್ ಕಾಪಿ, ಬ್ಯಾಂಕ್ ಕಾಪಿ, ಕ್ಯಾಂಡಿಡೇಟ್ಸ್ ಕಾಪಿ ಅಂತ. ಬ್ಯಾಂಕ್ ಕಾಪಿನ ಬ್ಯಾಂಕ್ ಅವ್ರು ಇಟ್ಕೊತಾರೆ, ಕಾಲೇಜ್ ಕಾಪಿನ ಕಾಲೇಜವ್ರು ಕೊಡಬೇಕು, ಸ್ಟೂಡೆಂಟ್ ಕಾಪಿ ನಿಮ್ಮ ಹತ್ರ ಇಟ್ಕೊಳ್ಳಿ. ನೆಕ್ಸ್ಟು ಹೈದರಾಬಾದ್ ಕರ್ನಾಟಕ ಮತ್ತು ರೂರಲ್ ಸರ್ಟಿಫಿಕೇಟು, ಈ 2 ನೀವು ಅಪ್ಲಿಕೇಬಲ್ ಆಗಿದರೆ. ಸೊ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಇದ್ದರೆ, ಅಕಸ್ಮಾತ್ ಅಲ್ಲಿ ಅಲಾಟ್ ಆಗಿದರೆ ನಿಮಗೆ ಈ ಒಂದು ಸರ್ಟಿಫಿಕೇಟ್ ಇರಬೇಕು, ಮತ್ತು ರೂರಲ್ ಸರ್ಟಿಫಿಕೇಟ್ ಕೂಡ ಇರಬೇಕು. ನೆಕ್ಸ್ಟು ಡೊಮೆಸೈಲ್ ಸರ್ಟಿಫಿಕೇಟು, ಇದು ನೀವು ಗ್ರಾಮ ಪಂಚಾಯತಿ ಈಗ ಹೋಗಿ ಒಂದು ಮಾಮೂಲಿ ಜೆರಾಕ್ಸ್ ಅಂಗಡಿಲಿ ಡೊಮೆಸೈಲ್ ಸರ್ಟಿಫಿಕೇಟ್ ಕೇಳಿದರೆ ಅವ್ರು ಕೊಡ್ತಾರೆ ಬ್ಲ್ಯಾಂಕ್ ಫಾರ್ಮು, ಅದನ್ನು ನೀವು ಫಿಲ್ ಮಾಡಿಕೊಂಡು ಗ್ರಾಮ ಪಂಚಾಯತಿ ಸದಸ್ಯರ ಹತ್ರ ಅಥವಾ ಅಧ್ಯಕ್ಷರ ಹತ್ರ, ಇದು ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ, ಅವ್ರ ಹತ್ರ ಒಂದು ಸೈನ್ ಹಾಕ್ಸಿ. ಸೊ ಕೆಲವೊಂದು ಕಾಲೇಜಲ್ಲಿ ಕೇಳ್ತಾರೆ ಅಷ್ಟೇ. ನೆಕ್ಸ್ಟು ಇದ್ರ ಬಗ್ಗೆ ಏನು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ನೆಕ್ಸ್ಟು ಕನ್ನಡ ಮೀಡಿಯಮು. ಸೊ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಇರಲೇಬೇಕು, ಯಾರಿಗೆಲ್ಲ ಕನ್ನಡ ಮೀಡಿಯಮ್ ರಿಸರ್ವೇಷನ್ನ ನೀವು ಕ್ಲೈಮ್ ಮಾಡ್ತೀರಾ ನಿಮಗೆ. ನೆಕ್ಸ್ಟು ಪಾಸ್ಪೋರ್ಟ್ ಸೈಜ್ ಫೋಟೋ. ಸೊ ಪ್ರತಿಯೊಬ್ಬರು ಕಂಪಲ್ಸರಿ ಒಂದು 4-5 ಪಾಸ್ಪೋರ್ಟ್ ಸೈಜ್ ಫೋಟೋನ ಕ್ಯಾರಿ ಮಾಡಿ.
ಆಮೇಲೆ ಇಂಪಾರ್ಟೆಂಟು ಟಿ ಸಿ ಇಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಟಿ ಸಿ ಬೇಕೇ ಬೇಕು. ನೀವು ಈಗ PU ಕಂಪ್ಲೀಟ್ ಮಾಡಿರ್ತೀರಲ್ವ, ಆ ಒಂದು ಕಾಲೇಜಲ್ಲಿ ಟಿ ಸಿ ತೊಗೊಳ್ಬೇಕಾಗತ್ತೆ. ನೆಕ್ಸ್ಟು ಆಧಾರ್ ಕಾರ್ಡು, ಇದು ಎಲ್ಲರಿಗೂ ಗೊತ್ತಿರುತ್ತೆ. ನೆಕ್ಸ್ಟು ಅದರ್ ಕ್ಯಾಟಗರಿ, ಈಗ ಮೈನಾರಿಟಿ ಸರ್ಟಿಫಿಕೇಟ್ ಅಥವಾ ಲಿಂಗ್ವಿಸ್ಟಿಕ್ಕು ಏನಾದರೂ ರಿಸರ್ವೇಷನ್ ಅಥವಾ NCC ಕೋಟಾ, ಆರ್ಮಿ ಕೋಟಾ ಏನಾದರೂ ಇದ್ದರೆ ಆ ಒಂದು ಸರ್ಟಿಫಿಕೇಟ್ನ ಇಟ್ಕೊಳ್ಳಿ. ಮೇಯ್ನ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ 4 ಕಾಪಿ ಜೆರಾಕ್ಸ್ ಮಾಡಿಸ್ಬೇಕು. ಸೊ ಜೆರಾಕ್ಸ್ ಕಂಪಲ್ಸರಿ. ಜೆರಾಕ್ಸು 4 ಕಾಪಿ ಮಾಡಿಸ್ಕೊತೀರಲ್ವ, ಅದರಲ್ಲಿ ಒಂದು 2-3ಕ್ಕೆ ಅಟೆಸ್ಟೇಷನ್ ಮಾಡಿಸ್ಲೇಬೇಕು. ಸೊ ಅಟೆಸ್ಟೇಷನ್ ಅಂದರೆ ಏನಿಲ್ಲ, ಗ್ರೀನ್ ಪೆನ್ ಯಾರೆಲ್ಲ ಯೂಸ್ ಮಾಡ್ತಾರೆ ನಾರ್ಮಲಿ, ಪ್ರಿನ್ಸಿಪಲ್ಸು, ಡಾಕ್ಟರ್ಸು ಇವರೆಲ್ಲ ಗ್ರೀನ್ ಪೆನ್ ಯೂಸ್ ಮಾಡ್ತಾರಲ್ವ, ಅವ್ರ ಹತ್ರ ಒಂದು ಸೀಲ್ ಸೈನ್ ಹಾಕ್ಸ್ಬೇಕು. ಸೊ ಅವರು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆಯಲ್ವಾ ಅಂತ ಚೆಕ್ ಮಾಡಿ ನಿಮಗೆ ಅಟೆಸ್ಟೇಷನ್ ಮಾಡಿಕೊಡ್ತಾರೆ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಮೇಲೆ ಅಟೆಸ್ಟೇಷನ್ ಮಾಡಿಸ್ಬೇಡಿ. ಸದ್ಯಕ್ಕೆ ಇಷ್ಟು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿರಿ. ನೆಕ್ಸ್ಟು ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಕೆಲವೊಂದು ಕಾಲೇಜಲ್ಲಿ ಇಸ್ಕೊತಾರೆ, ಕೆಲವೊಂದು ಕಾಲೇಜಲ್ಲಿ ಬರೀ ಜೆರಾಕ್ಸ್ ಇಸ್ಕೊತಾರೆ. ಸೊ ನಿಮ್ಮ ಫೋನಲ್ಲಿ ಒಂದಷ್ಟು ಫೋಟೋನ ತೆಗೆದು ಇಟ್ಕೊಂಡಿರಿ, ನೆಕ್ಸ್ಟು ತುಂಬ ಯೂಸ್ ಆಗುತ್ತೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿರಿ. ನೆಕ್ಸ್ಟು ಏನೇ ಅಪ್ಡೇಟ್ಸ್ ಬಂದರೂ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ